technology. A barrier-free journey towards the accessible world. ಹಾಯ್ ಹಲೋ ವೆಲ್ಕಮ್ ಟು ಸೂಪರ್ ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ಮೊದಲನೇ ಬಾರಿಗೆ ನೀವೇ ಚಾನಲ್ ನಲ್ಲಿ ಟ್ಯುಟೋರಿಯಲ್ ನ ವಾಚ್ ಮಾಡ್ತಾ ಇದ್ರೆ ಅಥವಾ ನೀವಿನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕರೆಂಟ್ ಸೆಟ್ಟಿಂಗ್ಸ್ ಈಸ್ ಅಕೇಶನಲ್ ನೋಟಿಫಿಕೇಶನ್ಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸ್ ಗಳನ್ನು ನೋಟಿಫಿಕೇಶನ್ ಮೂಲಕ ಪಡೆದುಕೊಳ್ಳಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಾರುತಿ ಮಾತಾಡ್ತಿರೋದು ಬೆಂಗಳೂರಿಂದ. ಸೂಪರ್ ವಿಷನ್ನ ಟ್ಯುಟೋರಿಯಲ್ ಜಗತ್ತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೊಂದು ಬಹಳ ವಿಶೇಷವಾದಂಥ ಒಂದು ಅಪ್ಲಿಕೇಶನ್ನ ಪರಿಚಯ ಮಾಡಿಕೊಂಡಿದ್ದೇನೆ. ಈ ಒಂದು ಅಪ್ಲಿಕೇಶನ್ ತುಂಬ ನಮಗೆ ಯೂಸ್ಫುಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ನಮ್ಮ ವಿಜುವಲಿ ಚಾಲೆಂಜ್ ಪರ್ಸನ್ಸ್ಗಳಿಗೇನು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಇದು ಇತ್ತೀಚೆಗೆ ಬಂದಿರೋಂಥ ಒಂದು ಅಪ್ಲಿಕೇಶನ್ ಆಗಿದೆ. ಈ ಆ್ಯಪ್ ಹೆಸರೇನಿದೆ ಸೂಪರ್ ಸೆನ್ಸ್ ಅಂತ. ಈ ಆ್ಯಪು ನಿಜವಾಗ್ಲೂ ಹೆಸರು ತಕ್ಕಂಗೆ ಇದೊಂದು ಸೂಪರ್ ಸೆನ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಸೂಪರಾಗಿ ಕೆಲಸ ಮಾಡುತ್ತೆ. ನಾನು ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈ ಆ್ಯಪ್ ಏನು ಮಾಡುತ್ತಪ್ಪ ಅಂತಂದರೆ, ಒಂದು ಬಿಲ್ಡಿಂಗ್ನಲ್ಲಿರುವಂತಹ ಆಬ್ಜೆಕ್ಟ್ಸ್ನ ನಿಮಗೆ ಐಡೆಂಟಿಫೈ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್ ವೆಹಿಕಲ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಕ್ಯಾಟಗರಿ ಇದೆ, ಡಾಗ್ಸು, ಕ್ಯಾಟ್ಸ್ ಆಗಿರ್ಬೋದು, ವೆಹಿಕಲ್ಸ್ ಕ್ಯಾಟಗರಿಯಲ್ಲಿ ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು. ಹಾಗೆ ನಿಮಗೆ ಎಲೆಕ್ಟ್ರಾನಿಕ್ ಥಿಂಗ್ಸ್ ಕ್ಯಾಟಗರಿಯಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಹಾಗೆ ಇನ್ನೂ ಹಲವಾರು ಕ್ಯಾಟಗರೀಸ್ ಇದರಲ್ಲಿದೆ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ಇದು ನಮಗೆ ಟೆಕ್ಸ್ಟ್ ಕೂಡ ಓದಿಕೊಡುತ್ತೆ ಮತ್ತು ಬಹಳ ಆ್ಯಕ್ಯುರೇಟಾಗಿ ಓದುತ್ತೆ. ಅದರಲ್ಲೂ ನಾನು ಓದಿಸಿದ ಪ್ರಕಾರ ಬಹಳ ಆ್ಯಕ್ಯುರೇಟಾಗಿ ಓದುತ್ತೆ. ಮತ್ತು ಹೀಗೆ ಬ್ಯಾಗ್ಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಹಾಗೆ ಬಹಳಷ್ಟು ಕೆಲಸನ ಈ ಒಂದು ಅಪ್ಲಿಕೇಶನ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು ವಿಶೇಷ ಸೂಚನೆ ಏನಂತಂದರೆ, ಈ ಒಂದು ಅಪ್ಲಿಕೇಶನ್ ವಿತೌಟ್ ಇಂಟರ್ನೆಟ್ ಕೂಡ ವರ್ಕ್ ಆಗುತ್ತೆ. ಇದು ಬಹಳ ಸಂತೋಷಕರ ವಿಚಾರ ಅಂತ ಹೇಳ್ಬೋದು. ಯಾಕಂತಂದರೆ ಇದುವರೆಗೂ ನಮಗೆ ಈ ಥರ ಆ್ಯಪ್ಸ್ ಬಂದಿದೆ, ಆದರೆ ವಿತೌಟ್ ಇಂಟರ್ನೆಟ್ ಯಾವುದೂ ಆ್ಯಪ್ ವರ್ಕ್ ಆಗಿಲ್ಲ. ಬಟ್ ಇದು ವಿತೌಟ್ ಇಂಟರ್ನೆಟ್ ಆ್ಯಪು ವರ್ಕ್ ಆಗುತ್ತೆ. ನಾನು ಕೆಲವೊಂದು ಟೆಕ್ಸ್ಟ್ಸ್ ಎಲ್ಲ ಓದಿಸಿ ನೋಡಿದೆ, ವಿತೌಟ್ ಇಂಟರ್ನೆಟ್ ವರ್ಕ್ ಆಗುತ್ತೆ. ಒಂದು, ನಿಮ್ಮ ಕ್ಯಾಮ್ರಾ ಕ್ಲಿಯರ್ ಆಗಿರಬೇಕು. ಮತ್ತು ಇನ್ನೊಂದೇನೆಂದರೆ, ನೀವು ನಿಮ್ಮ ಮನೇಲಿ ಏನಾದರೂ ಆಬ್ಜೆಕ್ಟ್ಸ್ನ ಹುಡುಕ್ತಾ ಇದ್ದೀರ ಅಂತಂದರೆ ಲೈಟ್ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದು ಬೆಳಕಿದ್ರೆ ತುಂಬ ಚೆನ್ನಾಗಿ ಫೈಂಡ್ ಔಟ್ ಮಾಡುತ್ತೆ. ಬಟ್ ಕತ್ಲಿದ್ರೆ ಅದು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಆಬ್ಜೆಕ್ಟ್ಸ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬೆಳಕಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಆ್ಯಪ್ ಎಲ್ಲಿ ಸಿಗುತ್ತೆ ಅಂತಂದರೆ, ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೂಪರ್ ಸೆನ್ಸ್ ಅಂತ ಹುಡುಕಿದ್ರೆ ಸಿಗುತ್ತೆ. ಅಥವಾ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ನ ನಾವು ಕೊಡ್ತೀವಿ, ಪ್ಲೇಸ್ಟೋರ್ ಲಿಂಕ್ನ. ನೀವು ಅಲ್ಲಿಂದ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ಹಾಗಾದರೆ ಇನ್ಯಾಕೆ ತಡ, ನಾವು ಅಪ್ಲಿಕೇಶನ್ ಬಗ್ಗೆ ನೋಡ್ಬೋಣ. ಸೊ ಹಾಗಾದರೆ ನಾನೀಗ ಪ್ಲೇಸ್ಟೋರಿಗೆ ಹೋಗ್ತಾ ಇದ್ದೀನಿ. ಸೊ ಪ್ಲೇಸ್ಟೋರಿಗೆ ಹೋಗ್ತಾ ಇದ್ದೀನಿ ನಾನೀಗ. ಇಲ್ಲಿ ನಾನು ಸೂಪರ್ ಸೆನ್ಸ್ ಅಂತ ಟೈಪ್ ಮಾಡ್ತೀನಿ. SUPERSENSE ಟೈಪ್ ಮಾಡ್ತೀನಿ. Showing English key show S show U P E R R space S E E showing items N N E search back showing items WhatsApp notification. ನೀವು ಬೇಕಂತಂದ್ರೆ ವಾಯ್ಸ್ ಸರ್ಚರ್ ಕೂಡ ಅನ್ಬೋದು. ಸೂಪರ್ ಸೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಅಪ್ಲಿಕೇಶನ್ನೇ ಅದಾಗಿದೆ. ನಾನು ಸ್ವೈಪ್ ಮಾಡ್ತೀನಿ ಈಗ. App colon super sense dash a new kind of app for the blind. Mediate Labs. Star rating colon 4.2 installed. ಸೊ ಈ ಒಂದು ಆ್ಯಪ್ನ ಡಬಲ್ ಟ್ಯಾಪ್ ಮಾಡಬೇಕು. Details for app colon super sense dash a new kind of app for the blind. Navigate up. Search more options. Image of app. Mediate Labs. ಮೀಡಿಯೇಟ್ ಲ್ಯಾಬ್ ಅನ್ನೋರು ಈ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಬಂದಿರೋಂಥ ಒಂದು ಅಪ್ಲಿಕೇಶನ್ ಇದು. Productivity tag. Uninstall. Open. ಸೊ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿರೋದ್ರಿಂದ ಅನ್ಇನ್ಸ್ಟಾಲ್ ಮತ್ತು ಓಪನ್ ಅಂತಿದೆ. ಇದರ ಡಿಸ್ಕ್ರಿಪ್ಷನ್ ನೀವು ಒಂದ್ಸಲ ತೋರಿಸ್ಬಿಡ್ತೀನಿ. ಇನ್ನೊಂದೇನಂತಂದ್ರೆ, ನೀವು ಆ್ಯಪ್ಗೆ ಬೇಟಾ ಟೆಸ್ಟರ್ ಆಗಿ ಕೂಡ ಜಾಯ್ನ್ ಆಗ್ಬೋದು. Super Sense finds the objects you are looking for, such as doors, chairs, stairs. Super Sense is a new kind of app for the blind and low vision community. It locates objects around you. Do you need to find an empty chair or a trash can? Are you trying to locate the door of a building? Choose what you are looking for and scan your environment with your smartphone. Super Sense will find it in real time without an internet connection. User testimonials : excellent app and excellent concept indeed. I've fallen in love with the app. Many thanks for your app. I use it to find stairs on our house block or in front of the mall.
Quote, I have tested it out a few times and I love it. I was able to independently find my house dumpster for the first time. Quote, SuperSense is developed by Mediate, an MIT-spin-off AI startup based in Boston. Mediate develops innovative neural network systems with the support of National Science Foundation. We hope you enjoy the app. This app is just the first step in our mission to develop groundbreaking AI solutions for people with visual impairment. If you experience any bugs, or if you have any suggestions, please let us know at feedback@mediate.tech. The app is... ಸೊ ಈ ಥರ ಇದೆ ಇದು ಡಿಸ್ಕ್ರಿಪ್ಷನ್ನು. ನಿಮಗೇನಾದರೂ ಇದ್ರ ಬಗ್ಗೆ ಬಗ್ಸ್ ಇಶ್ಯೂಸ್ ಏನಾದಿದ್ರೆ ಅಲ್ಲಿ ಇಮೇಲ್ ಐ ಡಿ ಕೂಡ ಇರುತ್ತೆ ಅವ್ರದ್ದು. ಅಲ್ಲಿ ಆ ಇಮೇಲ್ ಐ ಡಿಲಿ ನೀವು ಆ ಇಮೇಲ್ ಐ ಡಿಗೆ ಹೋಗಿ ನೀವು ಬೇಕಾದರೆ ಅವ್ರಿಗೆ ಮೇಲ್ ಹಾಕ್ಬೋದು. ನಿಮಗೆ ಏನಾದರೂ ಬಗ್ಸ್ ಇಶ್ಯೂಸ್ ಏನಾದರೂ ಗೊತ್ತಾಯ್ತಂದರೆ ಅಥವಾ ಏನಾದರೂ ಆ್ಯಡ್ ಮಾಡಬೇಕಾಗಿತ್ತಂತಂದರೆ ನೀವು ಇದರಲ್ಲಿ ನಿಮ್ಮ ಈ ಒಂದು ಇಶ್ಯೂನ ಆ್ಯಡ್ ಮಾಡ್ಬೋದು. ಇನ್ನು ಮೊದಲನೇ ಸ್ಟೆಪ್ ಇದು ಇವರು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಫಸ್ಟ್ ಸ್ಟೆಪ್ಪಲ್ಲೇ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವೀಗ ಆ ಅಪ್ಲಿಕೇಶನ್ ಒಳಗೆ ಹೋಗಿ ನೋಡೋಣ ಏನೇನೆಲ್ಲ ಇದೆ ಅಂತ. ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದು ಪರ್ಮಿಷನ್ಗಳನ್ನ ಕೇಳುತ್ತೆ. ಆ ಪರ್ಮಿಷನ್ಗಳನ್ನ ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಕ್ಯಾಮ್ರಾ ಸಂಬಂಧಪಟ್ಟಂಗೆ ನಿಮಗೆ ಈ ಒಂದು ಪರ್ಮಿಷನ್ಸ್ಗಳನ್ನ ಕೇಳಲಾಗುತ್ತೆ. ಆ ಪರ್ಮಿಷನ್ ನೀವು ಕೊಡಬೇಕು. ಇಲ್ಲಿ ನಿಮಗೆ ಫುಲ್ ನೇಮ್ ಮತ್ತೆ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಕೇಳಲಾಗುತ್ತೆ. ಅದನ್ನ ನೀವು ಕೊಡಬೇಕಾಗುತ್ತೆ ಇಲ್ಲಿ. We are very excited to have you here. Many people with blindness are using SuperSense regularly. Some people find the doors of unfamiliar buildings. Some find empty chairs in cafeterias or benches at parks. Some check whether there is anyone around to ask a question. SuperSense can find more than 40 things. Continue to see how it can empower you in a new creative way. ಸೊ ಅರೌಂಡು 40 ಥಿಂಗ್ಸ್ನ ಇದು ಮಾಡತ್ತಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಏನೋ ಅಷ್ಟೊಂದಿಲ್ಲ. ಬಟ್ ಇನ್ನು ಮುಂದೆ ಬರೋ ಒಂದು ಫೀಚರಲ್ಲಿ ಮೇ ಬಿ ಅವ್ರು ಆ್ಯಡ್ ಮಾಡ್ಬೋದು. ಸೊ ಹಾಗಾಗಿ ಸೊ ಅವರ ಪ್ರೈವಸಿ ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ. ಆಮೇಲೆ ಇದು ಚೇರ್ಸ್ಗಳನ್ನ ಆಗಿರ್ಬೋದು, ಎಂಟಿ ಚೇರ್ಸ್. ಫಾರ್ ಎಕ್ಸಾಂಪಲ್ ನೀವು ಕಂಪನಿಲಿ ಇದ್ದೀರಾ, ನಿಮ್ಮ ಚೇರು ಎಲ್ಲಿದೆ ಅಂತ ನೀವು ಲೊಕೇಟ್ ಮಾಡಬೇಕು. ನಿಮ್ಮ ಕ್ಯಾಬಿನ್ ಹತ್ರ ಚೇರ್ ಇದೆಯಲ್ಲ ಅಂತ ಲೊಕೇಟ್ ಮಾಡಬೇಕು, ಅಥವಾ ಡೋರು ಲೊಕೇಟ್ ಮಾಡಬೇಕು. ಈ ಥರ ಎಲ್ಲ ಇದು ಹೆಲ್ಪ್ ಮಾಡುತ್ತೆ. ನಾನೀಗ ಫುಲ್ ನೇಮ್ ಮತ್ತು ಇಮೇಲ್ ಐ ಡಿ ಕೊಡೋದ್ರ ಮೂಲಕ ಈ ಆ್ಯಪಲ್ಲಿ ಈಗ ಲಾಗಿನ್ ಆಗ್ತೀನಿ. Symbol key, letter key, G, M, A, I, L, period, C, O, M. ನಾನು ಬರದೆ Start using SuperSense ಅಂತ ಕೊಡ್ತೀನಿ. Get started. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕೊಡ್ತೀನಿ. ಇಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಇದೆ. SuperSense is very easy to use. Choose the item you are looking for, such as a door or a chair, from the menu at the bottom. ಸೊ ಸೇಮ್ ಡಿಸ್ಕ್ರಿಪ್ಷನ್ ಇದೆ. Get started. ಗೆಟ್ ಸ್ಟಾರ್ಟೆಡ್ ಕ್ಲಿಕ್ ಮಾಡ್ತೀನಿ ನಾನೀಗ. Person. ಇದರಲ್ಲಿ ಪರ್ಸನ್ ಅಂತ ಇದೆ. ಇದು ಪರ್ಸನ್ ಐಡೆಂಟಿಫೈ ಮಾಡೋಂಥದ್ದು. Seat category, seat, chair and more. ಪರ್ಸನ್ ಅಂತಂದ್ರೆ ಇದು ನಿಮಗೆ ಪರ್ಸನ್ ಅಂತ ಹೇಳುತ್ತೆ ಅಷ್ಟೇ, ಬಿಟ್ರೆ ಹೇಗಿದ್ದಾರೆ ನೋಡಕ್ ಹೇಗಿದ್ದಾರೆ ಅದೆಲ್ಲ ಹೇಳಲ್ಲ. ಜಸ್ಟ್ ಪರ್ಸನ್ ಅಂತ ಹೇಳುತ್ತೆ ಅಷ್ಟೇ. ನಿಮ್ ಮುಂದೆ ಯಾರ ಪರ್ಸನ್ ಇದ್ರೆ ಪರ್ಸನ್ ಅಂತ ಹೇಳುತ್ತೆ. Seat category, seat, chair and more. ಸೀಟ್ ಕ್ಯಾಟಗರಿಲಿ ಸೀಟು, ಚೇರು ಮತ್ತೆ ಇನ್ನಿತರ ವಸ್ತುಗಳನ್ನ ಇದು ಹೇಳುತ್ತೆ. ನಿಮ್ಮ ಕ್ಯಾಬಿನ್ ಹತ್ರ ಸೀಟ್ ಏನಾದ್ರು ಇದ್ರೆ ಅಲ್ಲಿ ಸೀಟ್ ಇದೆ, ಚೇರ್ಸ್ ಇದೆ ಅಂತ ಹೇಳುತ್ತೆ. ಸೊ ಡೋರ್ಸ್, ನಿಮ್ಮ ಒಂದು ಬಿಲ್ಡಿಂಗ್ ಅಲ್ಲಿ ಇದ್ದೀರಾ, ನಿಮಗೆ ಡೋರ್ ಗೊತ್ತಿಲ್ಲ ಅಂದ್ರೆ ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಡೋರ್ ಎಲ್ಲಿದೆ ಅಂತ ನೀವು ಸ್ಕ್ಯಾನ್ ಮಾಡ್ತಾ ಇದ್ರೆ ನಿಮ್ಮ ಮುಂದೆ ಡೋರ್ ಇದ್ರೆ ಅದು ಬೀಪ್ ಮತ್ತೆ ವೈಬ್ರೇಷನ್ ಆಗಿ ಮತ್ತೆ ಟಾಕ್ ಬ್ಯಾಕ್ ಕೂಡ ನಿಮ್ಗೆ ಹೇಳುತ್ತೆ. ಸ್ಟೇರ್ಸ್, ಟ್ರಾಶ್ ಕ್ಯಾನ್, vehicle category, car, bicycle and more. ಕಾರು, ಬೈಸಿಕಲ್ಲು, ಇನ್ನಿತರ ವೆಹಿಕಲ್ ಕ್ಯಾಟಗರೀಸ್ ಎಲ್ಲ ಏನೇನೆಲ್ಲ ಇರುತ್ತೆ ಆ ವೆಹಿಕಲ್ ನ ಇದು ಐಡೆಂಟಿಫೈ ಮಾಡುತ್ತೆ. Bathroom category, toilet, sink and more. ಬಾತ್ರೂಮ್ ಕ್ಯಾಟಗರಿಯಲ್ಲಿ ಟಾಯ್ಲೆಟು, ಸಿಂಕು ಇದನ್ನೆಲ್ಲ ನಿಮಗೆ ಐಡೆಂಟಿಫೈ ಮಾಡಿಕೊಡುತ್ತೆ. Kitchen category, microwave, oven and more. ಕಿಚನ್ ಕ್ಯಾಟಗರಿಯಲ್ಲಿ ಕಿಚನ್ ಸಂಬಂಧಪಟ್ಟಂಗೆ ಏನಾದರೂ ಐಟಮ್ಸ್ ಏನಾದ್ರು ಇದ್ರೆ ಇದು ನಿಮಗೆ ಐಡೆಂಟಿಫೈ ಮಾಡಿಕೊಡುತ್ತೆ. ಮೈಕ್ರೋವೇವ್ ಇನ್ನು ಏನೆಲ್ಲ ಇರುತ್ತೆ ಅದು ಐಡೆಂಟಿಫೈ ಮಾಡಿಕೊಡುತ್ತೆ. Cups and bottles category, cup, wine glass and bottle. ಕಪ್ಸ್ ಅಂಡ್ ಬಾಟಲ್ಸ್ ಅಲ್ಲಿ ಬಾಟಲ್ಸು, ಕಪ್ಸು, ವೈನ್ ಗ್ಲಾಸಸ್ಸು ಇದನ್ನೆಲ್ಲ ಐಡೆಂಟಿಫೈ ಮಾಡೋಂಥದ್ದು. Utensils category, fork, knife and more. ಫೋರ್ಕು ಮತ್ತು ನೈಫು. Bags and accessories category, handbag, backpack and more. ಸೊ ಬ್ಯಾಗ್ಸ್ ಐಡೆಂಟಿಫೈ ಮಾಡುತ್ತೆ. Electronics category, TV, laptop and more. ಎಲೆಕ್ಟ್ರಾನಿಕ್ ಕ್ಯಾಟಗರೀಸ್ ಅಲ್ಲಿ ಟಿವಿ, ಲ್ಯಾಪ್ಟಾಪ್ಸ್ ಐಡೆಂಟಿಫೈ ಮಾಡುತ್ತೆ. Animals category, cat, dog and bird. ಸೊ ಆನಿಮಲ್ ಕ್ಯಾಟಗರಿಯಲ್ಲಿ ಡಾಗ್ಸು, ಬರ್ಡ್ಸು, ಕ್ಯಾಟ್ಸು ಇದ್ರೆ ಅದು ಐಡೆಂಟಿಫೈ ಮಾಡುತ್ತೆ. ಸರ್ಚ್ ಅಂತ ಇದೆ. ಈ ಒಂದು ಸರ್ಚ್ ಬಾರು ನಾನು ಯೂಸ್ ಮಾಡಿದ್ದೀನಿ, ಬಟ್ ಈ ಸರ್ಚ್ ಬಾರು ವರ್ಕ್ ಆಗ್ತಿಲ್ಲ. ಮೋಸ್ಟ್ಲಿ ಇನ್ನೂ ಐಟಮ್ಸ್ನ ಆ್ಯಡ್ ಮಾಡಿದಾಗ ಕ್ಯಾಟಗರಿನ ಸರ್ಚ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ವಾಯ್ಸ್ ಅಸಿಸ್ಟೆಂಟ್ ಇಂದ ಕೂಡ ನೀವು ಸರ್ಚ್ ಮಾಡ್ಬೋದು.
ಇಲ್ಲಿ ಶೋ ನ್ಯಾವಿಗೇಷನ್ ಮೆನ್ಯೂ ಇದೆ. ಈ ಮೆನ್ಯೂವಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಅಂದರೆ ಎಲ್ಲನೂ ಅಲ್ಲ, ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೋದು ಅಷ್ಟು ಬಿಟ್ಟರೆ ಇದರಲ್ಲಿ ಅಂಥ ಸೆಟ್ಟಿಂಗ್ಸ್ ಏನಿಲ್ಲ. ಒಂದ್ಸಲ ತೋರಿಸ್ಬಿಡ್ತೀನಿ. Menu. Settings. Enable talkback. ಎನೇಬಲ್ ಟಾಕ್ ಬ್ಯಾಕ್ ಅಂತಿದೆ. ಇದನ್ನು ಎನೇಬಲ್ ಮಾಡಿದ್ರೆ ನಿಮಗೆ ಟಾಕ್ ಬ್ಯಾಕ್ ಹೇಳುತ್ತೆ. ಆಫ್ ಮಾಡಿದ್ರೆ ಹೇಳಲ್ಲ. ಆನ್ ಆಗಿದೆ. Enable beeping. ಎನೇಬಲ್ ಬೀಪಿಂಗ್, ನಿಮ್ಗೆ ಒಂದು ಬೀಪ್ ಸೌಂಡ್ ಬರುತ್ತೆ. ಇದು ಆನ್ ಮಾಡಿದ್ರೆ ಟಾಕ್ ಬ್ಯಾಕ್ ಜೊತೆ ಒಂದು ಬೀಪ್ ಸೌಂಡ್ ಬರುತ್ತೆ. ಅದು ಆನ್ ಮಾಡಿದ್ರೆ ಹೇಳುತ್ತೆ. Enable vibration. ಎನೇಬಲ್ ವೈಬ್ರೇಷನ್, ಇದು ವೈಬ್ರೇಷನ್ ಕೂಡ ಕೊಡುತ್ತೆ. ಇದನ್ನ ಆನ್ ಮಾಡಿದ್ರೆ ನಿಮಗೆ ಕ್ಯಾಟಗರಿ ಅದ್ರ ಮುಂದೆ ಬಂದಾಗ ಅದನ್ನ ವೈಬ್ರೇಟ್ ಮಾಡುತ್ತೆ. Give us feedback. ಸೊ ಫೀಡ್ಬ್ಯಾಕ್ ಕೊಡ್ಬೋದು ಇದ್ರ ಸಂಬಂಧಪಟ್ಟಂಗೆ ನೀವು. Close menu. ಕ್ಲೋಸ್ ಮೆನ್ಯೂ, ಡಬಲ್ ಟೈಪ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಮೆನ್ಯೂ. ಸೊ ಇನ್ನೇನಿದೆ ಅಂತ ನೋಡೋಣ. Selected. Locate. Select to locate a specific object. ಸೊ ಲೊಕೇಟ್ ಅನ್ನೋದು ಇದೊಂದು ಕ್ಯಾಟಗರಿ. Selected. Locate. Select to locate a specific object. ಸೊ ಲೊಕೇಟ್ ಅನ್ನೋ ಕ್ಯಾಟಗರೀಸ್ ಅಲ್ಲಿ ನಾನು ಇಷ್ಟೆಲ್ಲ ನಿಮ್ಗೆ ತೋರಿಸಿದ್ದು. ಈಗ ಎಲೆಕ್ಟ್ರಾನಿಕ್ ಥಿಂಗ್ಸು, ಡೋರ್ಸು, ಬ್ಯಾಕ್ ಪ್ಯಾಕು, ಇದೆಲ್ಲ ಲೊಕೇಟ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಇದು ಬರುತ್ತೆ. Explore. Select to explore what is around. ಎಕ್ಸ್ಪ್ಲೋರ್ ಅಂತ ಇದೆ. ಇದೇನಂತಂದ್ರೆ ಇದು ಕ್ಲಿಕ್ ಮಾಡಿ ನಾವು ಸ್ಟಾರ್ಟ್ ಬಟನ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಅರೌಂಡ್ ಏನೇನೆಲ್ಲ ಇದೆ ಆಟೋಮೆಟಿಕ್ ತಾನೇ ಸ್ಕ್ಯಾನ್ ಮಾಡಿ ಹೇಳುತ್ತೆ. ಈಚ್ ಕ್ಯಾಟಗರಿನ ನಾವು ಸರ್ಚ್ ಮಾಡೋ ಬದಲು ನಮ್ಮ ಅರೌಂಡ್ ಏನೇನಿದೆ ಅಂತ ಆಟೋಮೆಟಿಕ್ ಆಗಿ ನಾವು ಸ್ಟಾರ್ಟ್ ಕ್ಲಿಕ್ ಮಾಡಿದ್ರೆ ನೀವು ಸುತ್ತ ಸ್ಕ್ಯಾನ್ ಮಾಡ್ತೀವಿ, ನಿಮ್ಮ ಸುತ್ತ ಏನೇನೆಲ್ಲ ಇದೆ ಅಂತ ಹೇಳುತ್ತೆ. Read. Select to read text. ಸೊ ಈ ರೀಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಕ್ಸ್ಟನ್ನು ರೀಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ವಿಸಿಟಿಂಗ್ ಕಾರ್ಡ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಇನ್ವಿಟೇಷನ್ಸ್ ಕಾರ್ಡ್ಸ್ ಆಗಿರ್ಬೋದು, ಈ ಥರ ಟೆಕ್ಸ್ಟ್ ರೂಪದಲ್ಲಿ ಯಾವುದೇ ಒಂದು ಟೆಕ್ಸ್ಟ್ ಇದ್ರೂ ಇದು ಓದಿ ಹೇಳುತ್ತೆ. ಈಗ ಕೆಲವೊಂದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ. Person. ಈ ಒಂದು ಫಸ್ಟ್ ಕ್ಯಾಟಗರಿಲಿ ನಾವೀಗ ನೋಡೋಣ. ಲೊಕೇಟ್ ಅಂತಿದೆಯಲ್ಲ, ಅದರಲ್ಲಿ ಫಸ್ಟ್ ಕ್ಯಾಟಗರಿಲಿ ಅದು ಸೆಲೆಕ್ಟ್ ಆಗಿದೆ ಆಲ್ರೆಡಿ ನೋಡಿ. Selected. Locate. Select to locate a specific object. ಸೊ ಕೆಲವೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಕೆಲಸ ಮಾಡುತ್ತಂತ. Search. End of field. Person. ಪರ್ಸನ್ನ ನಾನು ಐಡೆಂಟಿಫೈ ಮಾಡೋಕ್ಕೆ ಈಗ ನನ್ನ ಫೋನನ್ನೇ ಉಲ್ಟಾ ಇಡ್ತೀನಿ, ಅದನ್ನು ನನ್ನ ಹತ್ರ ಇಟ್ಕೊತೀನಿ. ಬ್ಯಾಕ್ ಕ್ಯಾಮ್ರಲ್ಲಿ ಐಡೆಂಟಿಫೈ ಮಾಡುತ್ತೆ. ನೋಡಿ ನಾನು ಕ್ಲಿಕ್ ಮಾಡ್ತೀನಿ ಪರ್ಸನ್ ಅನ್ನೋದನ್ನು. Person. I am looking for person. Please scan around. Person. Person. ಸೊ ನಾನು ಮುಂದೆ ಹಿಡಿದಾಗ ಪರ್ಸನ್ ಅಂತ ಹೇಳುತ್ತೆ. See category C. Door. ಸೊ ಡೋರ್ನ ಐಡೆಂಟಿಫೈ ಮಾಡೋ, ಡೋರ್ ಎಲ್ಲಿದೆ ಅಂತ. Door. I am looking for door. Please scan around. Door. ಸೊ ಡೋರ್ ಐಡೆಂಟಿಫೈ ಮಾಡ್ತಾನೆ. Door. ಸೊ ಇದೇ ರೀತಿ ನಾನು ಡೋರ್ ರೀಚ್ ಆಗೋವರೆಗೂ ಅದು ಬೀಪ್ ಆಗ್ತಿರುತ್ತೆ. Stairs. ಸ್ಟೇರ್ಸ್. Trash can. Vehicle category bathroom category toilet. ಸೊ ಬಾತ್ರೂಮ್ ಕ್ಯಾಟಗರಿನೂ ಇದೆ, ನೋಡೋಣ ಒಂದ್ಸಲ. Bathroom. I am looking for items in bathroom category. Please scan around. Toilet. Sink. ನೋಡಿ ನಾನು ಸಿಂಕ್ ಹತ್ರ ಬಂದಿದ್ದೀನಿ. ಸಿಂಕ್ ಅಂತ ಹೇಳ್ತಾ ಇದೆ, ಟಾಯ್ಲೆಟ್ ಅಂತ ಹೇಳ್ತಾ ಇದೆ. Kitchen category light. ಸೊ ಕಿಚನ್ ಕ್ಯಾಟಗರಿ ಇಲ್ಲಿ ಏನಿಲ್ಲ ನನ್ನ ಹತ್ರ. Cups and bottles category cup, wine glass and bottle. ಸೊ ಕಪ್ಸ್ ಅಂಡ್ ಬಾಟಲ್ ಕ್ಯಾಟಗರಿಯಲ್ಲಿ ನಾನು ಬಾಟಲ್ ಐಡೆಂಟಿಫೈ ಮಾಡಕ್ಕೆ ನೋಡೋಣ. ಈಗ ಇಲ್ಲೊಂದು ಬಾಟ್ಲ್ ಇದೆ. Cups and bottles. I am looking for items in cups and bottles category. Please scan around. Bottle. ಸೊ ಬಾಟ್ಲ್ ಐಡೆಂಟಿಫೈ ಮಾಡ್ತಾ ಇದೆ. Utensils category fork, knife and bags and accessories category handbag, backpack and more. ಸೊ Cup. ಬ್ಯಾಗ್ನು ಕೂಡ ನೀವು ಐಡೆಂಟಿಫೈ ಮಾಡಿ ತೋರಿಸ್ತೀನಿ. Bags and accessories. I am looking for items in bags and accessories category. Please scan around. Umbrella. Backpack. ಸೊ ಇಲ್ಲಿ ಬ್ಯಾಕ್ ಪ್ಯಾಕ್ ಮಾಡ್ತಾ ಇದೆ. ನಾವು ಎಕ್ಸಾಕ್ಟ್ ಆಗಿ ಅದ್ರ ಮುಂದೆ ಹಿಡಿದ್ರೆ ಅದು ಹೇಳುತ್ತೆ. Electronics category TV, laptop and more. ಸೊ ಎಲೆಕ್ಟ್ರಾನಿಕ್ಸ್ ಕ್ಯಾಟಗರಿಯಲ್ಲಿ ಒಂದ್ಸಲ ನಾವು ಟಿವಿ ನೋಡೋಣ, ಐಡೆಂಟಿಫೈ ಮಾಡಿ ನೋಡೋಣ. ಟಿವಿ ಇದೆ ಇಲ್ಲಿ. Electronics. I am looking for items in electronics category. Please scan around. Keyboard. TV. ಇಲ್ಲಿ ಟಿವಿ ಇದೆ, ಕೀಬೋರ್ಡ್ ಇದೆ, ಹೇಳ್ತಾ ಇದೆ. Animals category search. ಈ ಒಂದು ಫಸ್ಟ್ ಲೊಕೇಟ್ ಐಟಮ್ ಅಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. Explore. Select to explore. ಸೊ ನಾನು ಎಕ್ಸ್ಪ್ಲೋರ್ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ನಾನು ಈಚ್ ಕ್ಯಾಟಗರಿನ ಸರ್ಚ್ ಮಾಡೋಗತ್ತೇನೆ ಇಲ್ಲ. ಎಕ್ಸ್ಪ್ಲೋರ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಬಟನ್ ಕೊಟ್ಬಿಟ್ರೆ ನಾನು ಅರೌಂಡ್ ಏನೇನೆಲ್ಲ ಇದೆ ಆಟೋಮೆಟಿಕ್ ಓದುತ್ತೆ. Explore. Select. Start. ಈಗ ಸ್ಟಾರ್ಟ್ ಮಾಡ್ತೀನಿ ನಾನು. Stop. I am exploring environment. Please scan around. Bed. ಬೆಡ್ ಇದೆ. Oven. Door. Bed. Bottle. Bed. Person. Toilet. Door. TV. Keyboard.
ಸೊ ಈ ಥರ ನಮ್ಮ ಅರೌಂಡ್ ಏನೇನೆಲ್ಲ ಇದೆ ಅದು ಆಟೋಮೆಟಿಕ್ ಇರುತ್ತೆ. Keyboard. Delete. ಈಗ Select ನಾನು read ಸ್ಟಾಪ್ text. ಮಾಡೋರ್ಗೆ ಅದು ಹೇಳ್ತಾ ಇರುತ್ತೆ, ನಾನು ಸ್ಟಾಪ್ ಕೊಡ್ತೀನಿ. Stop. Start. ಸೊ ಈ ರೀತಿ ನಮ್ಮ ಒಂದು ಸುತ್ತಲೇ ಏನೇನು ಅರೌಂಡ್ ಆಬ್ಜೆಕ್ಟ್ಸ್ ಏನಿರುತ್ತೆ ಅದೆಲ್ಲ ಹೇಳುತ್ತೆ. ನೆಕ್ಸ್ಟು Read. ರೀಡ್ Select the ಒಂದಿದೆ, read text. ಈ ಒಂದು ಟೆಕ್ಸ್ಟ್ನ ಓದುತ್ತದು. ಆ ಟೆಕ್ಸ್ಟ್ ಯಾವ ರೀತಿ ಓದುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಸೊ ನನ್ನ ಹತ್ರ ಒಂದು ವಿಸಿಟಿಂಗ್ ಕಾರ್ಡ್ ಇದೆ, ಈ ವಿಸಿಟಿಂಗ್ ಕಾರ್ಡ್ನ ನಾನು ಇಟ್ಟೀಗ ಚೆಕ್ ಮಾಡ್ತೀನಿ. ಇದು ನಾವು ಉಲ್ಟಾ ಇಟ್ಟರೆ ಕರೆಕ್ಟಾಗಿ ಓದಲ್ಲ, ಉಲ್ಟಾ ಓದುತ್ತೆ. ಸೀದಾ ಇಟ್ಟರೆ ಸೀದಾ ಓದುತ್ತೆ. Read. Start. ಈಗ ನಾನು ಸ್ಟಾರ್ಟ್ ಕ್ಲಿಕ್ ಮಾಡ್ತೀನಿ. Stop. I am reading text. Please hold steady. 005 Santo 0000. ಸೊ ಈ ರೀತಿ ಓದ್ತಿದೆ ಅಂದರೆ ಇದರ ಅರ್ಥ ನಾನು ಉಲ್ಟಾ ಹಿಡ್ದೀನಿ ಐ ಡಿ ಕಾರ್ಡ್ ಅಂತ. ಈಗ ನಾನು ಸೀದಾ ಹಿಡ್ಕೊತೀನಿ. ಈಗ ಸ್ಟಾರ್ಟ್ ಕೊಡ್ತೀನಿ. Stop. I am reading text. Please hold steady. Visual as Freedom Assistant Manager dash Leisure Travel Mobile + 91 -97319707994 Visual as Freer and Thomas Cook Thos LS Cook NT Manager dash Leisure Travel Mobile + 91 -97319 Start. ಸೊ ಈ ರೀತಿ ಈ ಒಂದು ಆ್ಯಪ್ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಈಗಾಗಲೇ ಮಾರುತಿಯವರು ಈ ಟ್ಯುಟೋರಿಯಲ್ನಲ್ಲಿ ತಿಳಿಸಿದಂತೆ ಇದೊಂದು ಅತಿ ಉಪಯುಕ್ತ ಆ್ಯಪ್ ಆಗಿದೆ. ಈ ಆ್ಯಪ್ನ ಸಹಾಯದಿಂದ ನಾವು ಅಪರಿಚಿತ ಅಥವಾ ಹೊಸ ಕಟ್ಟಡದೊಳಗೆ ಹೋದಾಗ ಅಥವಾ ಬಸ್ ನಿಲ್ದಾಣ, ಬೇರೆ ಬೇರೆ ಶಾಪ್ ಮಾರ್ಕೆಟ್ಗಳಲ್ಲಿ ತಡೆರಹಿತವಾಗಿ ಓಡಾಡಲು ನಮಗೆ ಸಹಾಯವಾಗಬಹುದು. ಅದಕ್ಕಾಗಿ ತಾವು ಆಯಾ ಕೆಟಗರಿಗಳನ್ನು ಆಯ್ದುಕೊಂಡು ಸರಿಯಾಗಿ ಸುತ್ತಮುತ್ತಲು ತಮ್ಮ ಮೊಬೈಲ್ಗಳಿಂದ ಸ್ಕ್ಯಾನ್ ಮಾಡುವುದು ಅಗತ್ಯ. ಇನ್ನು ಹೆಚ್ಚಿನ ಕೆಟಗರಿಗಳನ್ನು ತಾವು ಎಕ್ಸ್ಪ್ಲೋರ್ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು. ಮುಂಬರುವ ದಿನಗಳಲ್ಲಿ ಈ ಆ್ಯಪ್ ಇನ್ನಷ್ಟು ಅಭಿವೃದ್ಧಿಯಾಗಲು ಇದರ ಡೆವಲಪರ್ಸ್ಗೆ ನಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಗಳನ್ನು ತಿಳಿಸುವುದರತ್ತ ಗಮನ ಹರಿಸೋಣ. ಸ್ನೇಹಿತರೆ, ಈ ಟ್ಯುಟೋರಿಯಲ್ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ನಿಮಗೇನಾದರೂ ಈ ಟ್ಯುಟೋರಿಯಲ್ ನ ಬಗ್ಗೆ ಸಂದೇಹವಿದ್ದಲ್ಲಿ ಸೂಪರ್ವಿಷನ್ ಟೆಕ್ನಾಲಜಿ ಎಂಬ ವಾಟ್ಸ್ಆಪ್ ಗುಂಪಿನಲ್ಲಿ ಕೇಳಬಹುದು, ಅಥವಾ ನಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸಬೇಕಾದರೆ ಈಗ ಹೇಳುವ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು. ಮೊಬೈಲ್ ನಂಬರ್ Mr. Maruti Cotter 80502166637. Mr. Maruti Cotter 80502166637. ನಮ್ಮ ಟ್ಯುಟೋರಿಯಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಮುಂದಿನ ಟ್ಯುಟೋರಿಯಲ್ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.